ನಮಸ್ಕಾರ ವೀಕ್ಷಕರೇ. ಆಂಧ್ರ ಡಿಸಿಎಂ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ದೊಡ್ಡ ಸ್ಟೇಟ್ಮೆಂಟ್ ಒಂದನ್ನ ಕೊಟ್ಟಿದ್ದಾರೆ. ಮುಂದಿನ ಎಲೆಕ್ಷನ್ ನಲ್ಲಿ ತೆಲಂಗಾಣದಲ್ಲಿ ಜನಸೇನಾ ಸ್ಪರ್ಧೆ ಮಾಡೋದು ಗ್ಯಾರಂಟಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ. ಒಂದಲ್ಲ ಒಂದು ದಿನ ಜನಸೇನಾ ತೆಲಂಗಾಣಕ್ಕೆ ಕಾಲಿಡೋ ನಿರೀಕ್ಷೆ ಇತ್ತು. ಆದ್ರೆ ಈ ಹೊತ್ತಲ್ಲಿ ಈಗಿನ ರಾಜಕೀಯದ ಸಂದರ್ಭದಲ್ಲಿ ಪವನ್ ಕೊಟ್ಟಿರೋ ಸಂದೇಶ ಬಹಳ ಮಹತ್ವದ್ದು ಅಂತ ಅನ್ನಿಸ್ಕೊಳ್ತಾ ಇದೆ. ಇದೇ ವಿಚಾರ ಕುರಿತಂತೆ ಈ ಹಿಂದೆ ಪವನ್ ಹೇಳಿದ್ದ ಮಾತು ಕೂಡ ಮುನ್ನೆಲೆಗೆ ಬರ್ತಾ ಇದ್ದು, ತೆಲಂಗಾಣ ಎಲೆಕ್ಷನ್ಗೆ ಅತ್ಯಂತ ದೊಡ್ಡ ಪ್ಲಾನ್ ನಡೆದಿರುವಂತೆ ಕಾಣಿಸ್ತಾ ಇದೆ. ಇದರ ಜೊತೆಗೆ ತಮಿಳುನಾಡಿನಲ್ಲಿ ವಿಜಯ್ ವಿಕ್ಟರಿ ಕೂಡ ತಗಲು ಹಾಕಿಕೊಳ್ತಾ ಇದೆ. ಮತ್ತೊಂದು ದಿಕ್ಕಲ್ಲಿ ಪವನ್ ಕಲ್ಯಾಣ್ ತೆಲಂಗಾಣಕ್ಕೆ ಎಂಟ್ರಿ ಕೊಡೋದಕ್ಕೆ ತಡೆ ಹಾಕೋದಕ್ಕೆ ಹೋಗಿ ಕಾಂಗ್ರೆಸ್ ಎಡವಟ್ಟು ಮಾಡಿಕೊಂಡಿದೆ. ಇದು ಪವನ್ಗೆ ಪಾಸಿಟಿವ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಉತ್ತರ ಭಾರತದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರ ಹಿಡಿಯುವ ಮೂಲಕ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ತೋರಿಸಿದ್ರೆ, ದಕ್ಷಿಣದಲ್ಲಿ ಮಾತ್ರ ಝೀರೋ ಅಂತ ಹೇಳ್ಬೋದು. ಆದ್ರೆ ಇನ್ನೊಂದು ಆಯಾಮದಲ್ಲಿ ನೋಡಿದ್ರೆ ದಕ್ಷಿಣದಲ್ಲಿ ಸ್ಟ್ರಾಂಗ್ ಇರೋದು ಕಾಂಗ್ರೆಸ್. ತೆಲಂಗಾಣದಲ್ಲಿ ಬಹುಮತ, ಕರ್ನಾಟಕದಲ್ಲೂ ಬಹುಮತ, ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಮೈತ್ರಿಯಿಂದ ಗೆದ್ರು ಸಿಎಂ ಕಾಂಗ್ರೆಸ್ನವರೇ. ತಮಿಳುನಾಡಿನಲ್ಲಿ ವಿಜಯ್ ಗೆಲ್ತಿದ್ದ ಹಾಗೆ ಓಡೋಡಿ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟು ಅಧಿಕಾರದ ಭಾಗವಾಗಿ ಬಿಟ್ರು. ಇನ್ನುಳಿದಿದ್ದು ಆಂಧ್ರ ಒಂದೇ. ಅಲ್ಲಿ ಕಾಂಗ್ರೆಸ್ ಸದ್ಯಕ್ಕಂತೂ ಬರೋದಿಲ್ಲ. ಬಿಜೆಪಿಗೆ ಸಣ್ಣ ಜಾಗ ಸಿಕ್ಕಿದೆ. ಈ ರೀತಿ ಇರೋ ದಕ್ಷಿಣವನ್ನ ಬಿಜೆಪಿ ನೇರವಾಗಿ ಟರ್ನ್ ಮಾಡೋದು ಕಷ್ಟದ ಮಾತು. ಕರ್ನಾಟಕದಲ್ಲಿ ಒಂದು ನೆಲೆ ಇತ್ತು, ಆದ್ರೆ ಈಗ ಅಲ್ಲೂ ಹೊಸದಾಗಿ ಪ್ರಯತ್ನ ಮಾಡ್ಬೇಕೇನೋ ಅನ್ನೋ ಹಾಗಾಗಿದೆ. ಈ ಹೊತ್ತಲ್ಲಿ ತೆಲಂಗಾಣದಲ್ಲಿ ಕ್ರಾಂತಿ ಎಬ್ಬಿಸೋದಕ್ಕೆ ಪ್ಲಾನ್ ನಡೆದಿರುವಂತಿದೆ. ಇದರ ಹಿಂಟ್ ಕೊಡ್ತಾ ಇರೋದು ಪವನ್ ಕಲ್ಯಾಣ್. ಮುಂದಿನ ಸಲ ತೆಲಂಗಾಣದಲ್ಲಿ ಜನಸೇನಾ ಸ್ಪರ್ಧೆ ಮಾಡುತ್ತೆ ಅಂತ ಗಟ್ಟಿಯಾಗಿ ಹೇಳುವ ಮೂಲಕ ಪವನ್ ಕಲ್ಯಾಣ್ ತೊಡೆ ತಟ್ಟಿದ್ದಾರೆ. ತೆಲಂಗಾಣ ರಚನೆ 12ನೇ ವರ್ಷದ ವಾರ್ಷಿಕೋತ್ಸವ ಹಿನ್ನೆಲೆ ತೆಲಂಗಾಣಕ್ಕೆ ಬಂದು ಅಲ್ಲಿ ತಮ್ಮ ಕಾರ್ಯಕರ್ತರ ಸಮ್ಮುಖದಲ್ಲಿ ಸಭೆ ನಡೆಸೋದಕ್ಕೆ ಮುಂದಾಗಿದ್ದ ಪವನ್ ಕಲ್ಯಾಣ್ಗೆ ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ಶಾಕ್ ಕೊಟ್ಟಿತ್ತು. ಪರ್ಮಿಷನ್ ಕೊಡೋದಕ್ಕೆ ತಡೆ ಹಾಕಿ ಕೆರಳಿಸಿತ್ತು. ಅದರ ಬೆನ್ನಲ್ಲೇ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸೋ ಪವನ್ ತೆಲಂಗಾಣಕ್ಕೆ ಕಾಲಿಡ್ತೀನಿ ಅನ್ನೋದನ್ನ ಅನೌನ್ಸ್ ಮಾಡಿದ್ದಾರೆ. ಅಂದ್ಹಾಗೆ ಈ ಹಿಂದೆ ಕೂಡ ಅವರು ತೆಲಂಗಾಣದಲ್ಲಿ ಸ್ಪರ್ಧೆ ಮಾಡಿದ್ರು. ಆದ್ರೆ ಅವರ ಪಕ್ಷ ಯಾವುದೇ ಸೀಟ್ ಗೆಲ್ಲೋದ್ರಲ್ಲಿ ಯಶಸ್ವಿ ಆಗಿರ್ಲಿಲ್ಲ. ಈಗ ಮತ್ತೊಮ್ಮೆ ಹೇಳಿಕೆ ಕೊಟ್ರೆ ಗೆಲ್ತಾರಾ ಅನ್ನೋ ಪ್ರಶ್ನೆ ಹೇಳ್ಬೋದು. ಆದ್ರೆ ಪವನ್ ಬರೀ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಬಗ್ಗೆ ಮಾತಾಡಿಲ್ಲ. ಬದಲಾಗಿ ಚುನಾವಣೆಗೂ ಮುನ್ನವೇ ಪಕ್ಷ ಸಂಘಟನೆಯ ವೇಗವನ್ನ ಹೆಚ್ಚಿಸಿ ಪ್ರಬಲ ಪೈಪೋಟಿ ಕೊಡೋ ರೇಂಜ್ ನಲ್ಲಿ ಬಂದು ನಿಲ್ತೀನಿ ಅನ್ನೋದನ್ನ ಹೇಳಿದ್ದಾರೆ. ಸದ್ಯ ಪವನ್ ಕಲ್ಯಾಣ್ ಆಂಧ್ರದಲ್ಲಿ ಡಿಸಿಎಂ ಆಗಿರೋದು ಮೈತ್ರಿ ಬಲದಲ್ಲಿ. ಒಂದು ಕಡೆ ಟಿಡಿಪಿ, ಇನ್ನೊಂದು ಕಡೆ ಬಿಜೆಪಿ ಸಪೋರ್ಟ್ ಜೊತೆಗೆ ಗಟ್ಟಿಯಾದ ಸರ್ಕಾರವನ್ನ ರಚಿಸಿದ್ದಾರೆ. ತೆಲಂಗಾಣದಲ್ಲೂ ಇದನ್ನ ರಿಪೀಟ್ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಪವನ್ ನೀಡಿರೋ ಉತ್ತರ ವಿರೋಧಿಗಳಿಗೆ ಖುಷಿ ತೆರಿಸೋ ರೀತಿ ಇದೆ. ಸದ್ಯ ತೆಲಂಗಾಣದಲ್ಲಿ ಲೋಕಲ್ ಎಲೆಕ್ಷನ್ ನಡೀತಾ ಇದ್ದು, ಇದರಲ್ಲಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಒಪ್ಪಲಿಲ್ಲ. ಪ್ರತ್ಯೇಕ ಸ್ಪರ್ಧೆಗೆ ಮುಂದಾಗಿದೆ. ಈ ಕಡೆ ನಮ್ಮ ಕಾರ್ಯಕರ್ತರಿಗೂ ಸ್ವತಂತ್ರವಾಗಿ ಸ್ಪರ್ಧಿಸೋದಕ್ಕೆ ಸೂಚನೆ ನೀಡಿದ್ದೆ. ಆದ್ರಿಂದ ಮೈತ್ರಿ ಬಗ್ಗೆ ಅವರು ಮನಸ್ಸು ಮಾಡಿದಂತಿಲ್ಲ. ಟಿಡಿಪಿ ಬಗ್ಗೆ ನಾನೇನು ಹೇಳೋದಿಲ್ಲ. ಆದ್ರೆ ನಾವಂತೂ ಖಂಡಿತ ಮುಂದಿನ ಎಲೆಕ್ಷನ್ಗೆ ಪ್ರಿಪೇರ್ ಆಗಿ ಬರ್ತೀವಿ. ಇಲ್ಲಿನ ಪ್ರಾದೇಶಿಕ ಪಕ್ಷವೊಂದರ ಜೊತೆಗೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ಕೊಡ್ತೀವಿ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಅದರಿಂದ ತೆಲಂಗಾಣದ ಮುಂದಿನ ವಿಧಾನಸಭಾ ಎಲೆಕ್ಷನ್ ವರ್ಣರಂಜಿತವಾಗಿರುತ್ತೆ ಹಾಗೂ ಕಾಂಗ್ರೆಸ್ಗೆ ಈಸಿ ಇರೋದಿಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಈಗ ಎಲ್ಲರ ಪ್ರಶ್ನೆ ಆ ಪ್ರಾದೇಶಿಕ ಪಕ್ಷ ಯಾವುದು ಅನ್ನೋದು. ಒಂದು ಕಡೆ ತೆಲಂಗಾಣದ ಮೊದಲ ಪಕ್ಷ ಹಾಗೂ ತೆಲಂಗಾಣ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಕೆಸಿಆರ್ ರ ಬಿಆರ್ಎಸ್ ಪಕ್ಷ ಮೂಲೆ ಸೇರಿದೆ. ಇನ್ಯಾವುದು ಅಂತ ನೋಡಿದ್ರೆ ಅದು ಕೆಸಿಆರ್ ಪುತ್ರಿಯ ನೂತನ ಪಕ್ಷ. ತಮ್ಮ ಮೇಲೆ ಇದ್ದ ಲಿಕ್ಕರ್ ಸ್ಕ್ಯಾಮ್ ಕೇಸ್ನಿಂದ ಬೇಲ್ ಸಿಗ್ತಾ ಇದ್ದ ಹಾಗೆ ಹೊರ ಬಂದು ತಮ್ಮ ಫ್ಯಾಮಿಲಿ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದ ಕವಿತಾ ನಂತರದಲ್ಲಿ ತೆಲಂಗಾಣ ರಕ್ಷಣಾ ಸೇನೆ ಅನ್ನೋ ಪಕ್ಷವನ್ನ ಸ್ಥಾಪಿಸಿದ್ದಾರೆ. ಖುದ್ದು ಅವರೇ ಎಂಪಿ ಹಾಗೂ ತೆಲಂಗಾಣದಲ್ಲಿ ಒಂದು ಲೆವೆಲ್ಗೆ ತಮ್ಮ ಪ್ರಾಬಲ್ಯ ಹೊಂದಿರೋದ್ರಿಂದ ಒಂದಷ್ಟು ಸೀಟ್ಗಳನ್ನು ಅವರು ಬಾಚಿಕೊಳ್ಳುವ ಎಲ್ಲಾ ಸಾಧ್ಯತೆ ಇದೆ. ಈ ಹೊತ್ತಲ್ಲಿ ಪವನ್ ಕಲ್ಯಾಣ್ ಕೂಡ ಕೈ ಜೋಡಿಸಿದ್ರೆ ಸ್ಟಾರ್ ಪವರ್ ಸಿಕ್ಕಂತಾಗುತ್ತೆ. ಈ ಮೂಲಕ ಇಂಪ್ಯಾಕ್ಟ್ ಮಾಡಿ ಒಂದಷ್ಟು ಸೀಟ್ಗಳನ್ನ ಬಾಚಿಕೊಳ್ಳಬಹುದು. ಒಂದು ಕಡೆ ಕವಿತಾಗೂ ರಾಜಕೀಯ ಬಲ ಸಿಗುತ್ತೆ. ಜನಸೇನಾ ಇನ್ನೊಂದು ರಾಜ್ಯಕ್ಕೆ ಎಕ್ಸ್ಪ್ಯಾಂಡ್ ಆದಂತಾಗುತ್ತೆ. ಕಳೆದ ಸಲಕ್ಕೂ ಈ ಸಲಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಕಳೆದ ಎಲೆಕ್ಷನ್ ನಲ್ಲಿ ಪವನ್ ಕಲ್ಯಾಣ್ ಕೈಯಲ್ಲಿ ಯಾವುದೇ ಹುದ್ದೆಯೂ ಇರಲಿಲ್ಲ. ಪವನ್ ಕಟ್ಟಿರೋ ಜನಸೇನಾ ಪಕ್ಷ ಇಂಪ್ಯಾಕ್ಟ್ ಮಾಡಬಹುದು, ಅಧಿಕಾರದ ಭಾಗ ಆಗಬಹುದು ಅನ್ನೋದನ್ನ ಯಾರು ಕೂಡ ಊಹೆಯೂ ಮಾಡಿರ್ಲಿಲ್ಲ. ಗೆದ್ದ ಬಳಿಕ ಇನ್ನೊಂದು ಲೆಕ್ಕ ಅನ್ನೋ ಹಾಗೆ ಪವನ್ ರ ವರ್ಚಸ್ಸು ಮುಂಚೆಗಿಂತ ಹೆಚ್ಚಾಗಿದೆ. ಅಲ್ಲದೆ ಪವನ್ ಕಲ್ಯಾಣ್ ಸೆಂಟ್ರಲ್ ಗವರ್ಮೆಂಟ್ ಜೊತೆಗೆ ಉತ್ತಮ ಒಡನಾಟವನ್ನ ಹೊಂದಿದ್ದು ಭವಿಷ್ಯದಲ್ಲಿ ದೊಡ್ಡ ಕ್ರಾಂತಿ ಮಾಡೋ ಸಾಧ್ಯತೆ ಇದೆ ಅನ್ನೋ ರೀತಿ ಗುರುತಿಸಿಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಅಲ್ಲದೆ ತಮಿಳುನಾಡಿನಲ್ಲಿ ವಿಜಯ್ ಗೆದ್ದಿರೋದು ಕೂಡ ಫ್ಯಾಕ್ಟರ್ ಆಗುತ್ತೆ. ಇತ್ತೀಚೆಗಷ್ಟೇ ನೀವು ವಿಜಯ್ ರೀತಿ ಮಾಡ್ಬೇಕಿತ್ತು ಅನ್ನೋ ಸಜೆಷನ್ ಪವನ್ಗೆ ಬಂದಿದ್ದು, ಅದಕ್ಕೆ ಅವರು ರಿಪ್ಲೈ ಕೊಟ್ಟಿದ್ದು, ಇದೆಲ್ಲವೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜನರು ಕಂಪೇರ್ ಕೂಡ ಮಾಡಿದ್ರು. ಈ ಬಾರಿ ತೆಲಂಗಾಣದಲ್ಲಿ ಪವನ್ ಕಮಾಲ್ ಮಾಡಬಹುದು ಅನ್ನೋ ನಿರೀಕ್ಷೆ ಹೆಚ್ಚಾ ಇದೆ. ಯಾವ ಕಾರಣಕ್ಕೆ ತೆಲಂಗಾಣ ಜನರು ಪವನ್ ಕಡೆ ಟರ್ನ್ ಆಗಬಹುದು ಅನ್ನೋ ಪ್ರಶ್ನೆ ಇದ್ರೆ ಅದಕ್ಕೂ ಕಾರಣ ಇದೆ.
ತೆಲಂಗಾಣ ಸೃಷ್ಟಿಯಾದ ಬಳಿಕ ಅಲ್ಲಿನ ಜನರು ಸೈದ್ಧಾಂತಿಕವಾಗಿ ಯಾವ ನಿಲುವನ್ನ ಹೊಂದಿದ್ದಾರೆ ಅನ್ನೋದಕ್ಕೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆರಂಭದಲ್ಲಿ ಹೋರಾಟದಲ್ಲಿ ಮುಂದಿನ ಸಾಲಲ್ಲಿ ಇದ್ದಿದ್ರಿಂದ ಕೆಸಿಆರ್ಗೆ ವರವಾಯಿತು. ಆದರೆ 2 ಅವಧಿ ಮುಗಿತಾ ಇದ್ದ ಹಾಗೆ ಜನರು ಬದಲಾವಣೆಯನ್ನ ಬಯಸಿದ್ರು. ಫ್ರೀ ಅಂತ ಬಂದ ಕಾಂಗ್ರೆಸ್ ಅನ್ನ ಅಪ್ಪಿಕೊಂಡ್ರು. ಆದ್ರೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಫ್ರೀಗಳು ಎಷ್ಟು ಕಾರಣ ಆಗಿತ್ತೋ ಅಷ್ಟೇ ನಮಗೆ ಕೆಸಿಆರ್ ಪಕ್ಷ ಬೇಡ ಅನ್ನೋದು ಕೂಡ ಜನಾದೇಶದಲ್ಲಿ ದೊಡ್ಡ ಮಟ್ಟದಲ್ಲೇ ಸ್ಪಷ್ಟವಾಗಿತ್ತು. ನಂತರ ನಡೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ಜನರು ಬಿಜೆಪಿಗೆ ಗಮನಾರ್ಹ 8 ಸೀಟ್ಗಳನ್ನ ನೀಡೋ ಮೂಲಕ ನಮಗೆ ಬಿಜೆಪಿ ಕಡೆಗೂ ಒಲವಿದೆ ಅನ್ನೋದನ್ನ ಹೇಳಿದ್ರು. ಆದ್ರಿಂದ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ತೆಲಂಗಾಣದಲ್ಲಿ ಕ್ರಾಂತಿ ಸಾಧ್ಯ ಎನಿಸ್ಕೊಳ್ತಾ ಇದೆ. ಹಾಗಿದ್ರೆ ಬಿಜೆಪಿ ಬೆಳೀತಾ ಇದೆ ಅನ್ನೋದರ ಸಿಗ್ನಲ್ ಸಿಕ್ಕಿದ ಮೇಲೆ ಪವನ್ ಕಲ್ಯಾಣ್ ಬಿಜೆಪಿ ಜೊತೆಗೆ ಹೋಗ್ಬೋದಲ್ವಾ? ಯಾಕೆ ಅಲ್ಲಿನ ಪ್ರಾದೇಶಿಕ ಪಕ್ಷದ ಕಡೆ ಮುಖ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟಬಹುದು. ಮೊದಲನೆಯದಾಗಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನ ಪವನ್ ಹೇಳಿದ್ದಾರೆ ಹೊರತು ಬಿಜೆಪಿ ಅಥವಾ ಟಿಡಿಪಿ ಮೈತ್ರಿಗೆ ಕರೆದರೆ ಹೋಗೋದಿಲ್ಲ ಅನ್ನೋದನ್ನ ಎಲ್ಲೂ ಹೇಳಿಲ್ಲ. ಆ 2 ಪಾರ್ಟಿಗಳಿಂದ ಸ್ಪಷ್ಟ ನಿಲುವು ಬಾರದ ಹಿನ್ನೆಲೆ ಪ್ರಾದೇಶಿಕ ಪಕ್ಷದ ಕಡೆಗೆ ಗಮನ ಅನ್ನೋದನ್ನ ಹೇಳಿದ್ದಾರೆ. ಒಂದು ವೇಳೆ ಕವಿತಾ ಪಕ್ಷದ ಜೊತೆಗೆ ಮೈತ್ರಿ ಫಿಕ್ಸ್ ಆಯಿತು ಅಂದಾಗ ಅಡ್ವಾಂಟೇಜ್ ಏನು ಅಂದ್ರೆ ಸದ್ಯದ ಮಟ್ಟಿಗೆ ತೆಲಂಗಾಣದ ಗ್ರೌಂಡ್ ಹೇಗಿದೆ ಅನ್ನೋದನ್ನ ಕೆಸಿಆರ್ ಫ್ಯಾಮಿಲಿ ಬಿಟ್ಟು ಬೇರೆಯವರು ಡೀಪ್ ಆಗಿ ಅರ್ಥ ಮಾಡಿಕೊಂಡಂತಿಲ್ಲ. ಅಲ್ಲದೆ ಆಡಳಿತ ವಿರೋಧಿ ಅಲೆ ಬರೋದು ಸಹಜ. ಹಾಗಂತ ಕೆಸಿಆರ್ ಫ್ಯಾಮಿಲಿ ಬೇಸ್ ಸಂಪೂರ್ಣ ಪತನ ಕಂಡಿಲ್ಲ. ಆದ್ರಿಂದ ಇದೇ ಸರಿಯಾದ ನಿಲುವು ಎನ್ನಿಸ್ಕೊಳ್ತಾ ಇದೆ. ಆದ್ರೆ ಮತ್ತೊಂದು ದಿಕ್ಕಿನಿಂದ ಪವನ್ ರನ್ನ ಮುಂದೆ ಬಿಡೋದೇ ಸರಿ ಅಂತ ಖುದ್ದು ಬಿಜೆಪಿ ಹೈಕಮಾಂಡ್ ಕೂಡ ಯೋಚಿಸಿದ್ಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಆಗ್ಲೇ ಹೇಳಿದ ಹಾಗೆ ಪವನ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದು ಗೊತ್ತಾಗಿದೆ. ಬಿಜೆಪಿ ಕಡೆ ತೆಲಂಗಾಣದ ಜನತೆಗೆ ಒಲವಿದ್ರು ತಮಿಳುನಾಡು ಹಾಗೂ ಇತರೆ ರಾಜ್ಯಗಳನ್ನ ನೋಡಿದ ಬಳಿಕ ಉತ್ತರದಲ್ಲಿ ಮಾಡೋ ಸ್ಟ್ರಾಟಜಿಗಳೆಲ್ಲ ದಕ್ಷಿಣದಲ್ಲಿ ವರ್ಕ್ ಆಗೋದಿಲ್ಲ ಅನ್ನೋದು ಮನವರಿಕೆ ಆಗಿದೆ. ಇನ್ನು 2-3 ವರ್ಷ ಟೈಮ್ ಇರುವಾಗ ಪವನ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಳಮಟ್ಟದಿಂದ ಗಟ್ಟಿಯಾಗಲಿ. ನಂತರ ಎಲೆಕ್ಷನ್ಗೂ ಮುನ್ನವೇ ಮೈತ್ರಿ ಮಾಡ್ಕೊಂಡು ಹೋಗೋದು ಒಳ್ಳೇದಾ, ಅಥವಾ ಮೈತ್ರಿ ಕೇವಲ ಸೆಂಟ್ರಲ್ ಗವರ್ಮೆಂಟ್ ಹಾಗೂ ಆಂಧ್ರಕ್ಕೆ ಸೀಮಿತವಾಗ್ಲಿ, ತೆಲಂಗಾಣದಲ್ಲಿ ಪ್ರತ್ಯೇಕವಾಗಿ ಇರೋ ರೀತಿ ಸ್ಟ್ರಾಟಜಿ ಒಳ್ಳೇದಾ? ಈ ರೀತಿ ಹಲವು ಆಯಾಮದಲ್ಲಿ ಯೋಚಿಸುವ ಸಾಧ್ಯತೆ ಇದೆ. ಇನ್ನು ಪವನ್ ತೆಲಂಗಾಣ ಎಂಟ್ರಿಗೆ ತಡೆ ಹಾಕೋ ಲೆವೆಲ್ಗೆ ಕಾಂಗ್ರೆಸ್ ಯೋಚನೆ ಮಾಡಿದೆ ಅಂದ್ರೆ ಬಹುಶಃ ಎಲೆಕ್ಷನ್ ಆಯಾಮದಲ್ಲಿ ಈಗಾಗಲೇ ಯೋಚಿಸುವುದಕ್ಕೆ ಶುರು ಮಾಡಿದ್ದಾರಾ ಅನ್ನೋ ರೀತಿಯ ಚರ್ಚೆ ಕೂಡ ಶುರುವಾಗಿದೆ. ಒಂದು ವೇಳೆ ಬಿಜೆಪಿ ಅಥವಾ ಟಿಡಿಪಿ ಜೊತೆ ಮೈತ್ರಿ ಇಲ್ಲದೆ ಪವನ್ ಗೆದ್ದ ಬಳಿಕವೂ ಮೈತ್ರಿ ಮಾಡಿಕೊಳ್ಳದೇ ಇದ್ರೆ ಏನು ಅನ್ನೋ ಪ್ರಶ್ನೆ ಬರ್ಬೋದು. ಆಗ್ಲೂ ಕೂಡ ಬಿಜೆಪಿ ತಲೆ ಕೆಡಿಸಿಕೊಳ್ಳೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಎಲ್ಲಾ ರಾಜ್ಯಗಳ ಚುನಾವಣೆ ಕಾನ್ಸಂಟ್ರೇಟ್ ಮಾಡೋ ಉದ್ದೇಶವೇ ಅಲ್ಲಿ ಇಂಡಿ ಒಕ್ಕೂಟದ ಪಕ್ಷ ಬಂದ್ರೆ ಪ್ರಮುಖ ಬಿಲ್ಗಳನ್ನ ಪಾಸ್ ಮಾಡೋದಕ್ಕೆ ಅಡ್ಡಗಾಲು ಹಾಕ್ತಾರೆ ಅನ್ನೋದು. ಆದ್ರೆ ಪವನ್ ಸೈದ್ಧಾಂತಿಕವಾಗಿ ಬಿಜೆಪಿಗೆ ಹತ್ತಿರವಾಗಿರೋದ್ರಿಂದ ಪವನ್ ಕಲ್ಯಾಣ್ ರಾಷ್ಟ್ರದ ಹಿತಾಸಕ್ತಿಗೆ ಅಡ್ಡಗಾಲು ಹಾಕೋದಿಲ್ಲ ಅನ್ನೋ ನಂಬಿಕೆ ಇದೆ. ಆದ್ರಿಂದ ತೆಲಂಗಾಣದ ಮುಂದಿನ ಎಲೆಕ್ಷನ್ ಕುತೂಹಲ ಕೆರಳಿಸಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.